ಪಟ್ಟಣ ಪಂಚಾಯಿತಿ ಮೈತ್ರಿ ಅಭ್ಯರ್ಥಿಗೆ ಲೋಕೇಶ್ ಮರಿಯಪ್ಪ ಯತ್ನ. ಕೋಲಾರ ತಾಲೂಕಿನ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 5ರಲ್ಲಿನ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಲು ಆಶಿಸಿದ್ದು, ಪಕ್ಷದ ಹಿರಿಯರ ಮುಂದೆ ಈ ಸಂಬಂಧ ಮಾಹಿತಿ ನೀಡಿರುವುದಾಗಿ ದಳಪತಿ ಲೋಕೇಶ್ ಮರಿಯಪ್ಪ ಹೇಳಿದರು. ಮಂಚಂಡಹಳ್ಳಿಯಲ್ಲಿ ನಡೆದ ಮೈತ್ರಿಕೂಟದ ನಾಯಕರ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ವಾರ್ಡ್ ನಂಬರ್ 5ಕ್ಕೆ ಚಂದ್ರಶೇಖರಪುರ, ಮಂಚಂಡಹಳ್ಳಿ, ಕೆ ಮಲ್ಲಂಡಹಳ್ಳಿ ಸೇರುತ್ತಿದ್ದು 2 ಬೂತ್ ಇರುತ್ತದೆ. 15 ವರ್ಷದಿಂದ ಜೆಡಿಎಸ್ ಕಟ್ಟುವ ಜೊತೆಗೆ ಕೈಲಾದ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದು, 20 ವರ್ಷದ ನಂತರ ಜನರಲ್ ಮೀಸಲಾತಿ ಬಂದಿರುವುದರಿಂದಾಗಿ ಸಾಮಾನ್ಯ ವರ್ಗಕ್ಕೆ ಸೇರಿದ ನನಗೆ ಟಿಕೆಟ್ ನೀಡುವ ಭರವಸೆ ಇದೆ. ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಮತದಾರರು ಮುಖಂಡರ ಸಹಕಾರದಿಂದ ಚುನಾವಣೆಯಲ್ಲಿ ಗೆದ್ದು ಪಟ್ಟಣ ಪಂಚಾಯಿತಿಯಲ್ಲಿ ಒಳ್ಳೆ ಆಡಳಿತ ನೀಡುವುದಾಗಿ ಲೋಕೇಶ್ ಮರಿಯಪ್ಪ ಭರವಸೆ ನೀಡಿದರು. ನಮ್ಮದೇ ಕ್ಷೇತ್ರದಿಂದ ಮಂಜುನಾಥ್ ಎಂಬುವರು ಸಹ ಮೈತ್ರಿ ಅಭ್ಯರ್ಥಿ ಆಗಲು ಆಶಿಸಿದ್ದು, ಹೈಕಮಾಂಡ್ ಅವರಿಗೆ ಟಿಕೆಟ್ ಕೊಟ್ಟರೆ ತಾನು ಮನ ಧನದೊಂದಿಗೆ ಸಹಕರಿಸಿ ಚುನಾವಣಾ ಗೆಲುವಿನ ಮೂಲಕ ಮೈತ್ರಿಕೂಟಕ್ಕೆ 5ನೇ ವಾರ್ಡ್ ಉಡುಗೊರೆಯಾಗಿ ನೀಡುತ್ತೇನೆ ಎಂದು ಲೋಕೇಶ್ ಮರಿಯಪ್ಪ ಪ್ರತಿಕ್ರಿಯಿಸಿದರು. ನನ್ನ ಹೆಸರು ಲೋಕೇಶ್ ಮರಿಯಪ್ಪ ಅಂತೇಳಿ. ನಾನು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಗೆ ಎಲೆಕ್ಷನ್ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ವಾರ್ಡ್ ನಂಬರ್ 5ರಿಂದ. ವಾರ್ಡ್ ನಂಬರ್ 5 ಏನಿದೆ, ಇದು ಕೆ ಮಲ್ಲಂಡಹಳ್ಳಿ, ಚಂದ್ರಶೇಖರಪುರ ಮತ್ತು ಮಂಚಂಡಹಳ್ಳಿ 3 ಗ್ರಾಮಗಳನ್ನ ಸೇರಿಸಿ ಈ ಒಂದು ಚುನಾವಣೆ ನಡೀತದೆ. ಈ ವಾರ್ಡ್ ನಂಬರ್ 5ರಲ್ಲಿ 2 ಬೂತ್ ಇರುತ್ತೆ, ಒಂದು ಕೆ ಮಲ್ಲಂಡಹಳ್ಳಿಯಲ್ಲಿ ಮತ್ತು ಒಂದು ಮಂಚಂಡಹಳ್ಳಿಯಲ್ಲಿ. ನಾನು ಜೆಡಿಎಸ್ ಮತ್ತೆ ಬಿಜೆಪಿ 2 ಪಕ್ಷಗಳ ಒಂದು ಮೈತ್ರಿ ಅಭ್ಯರ್ಥಿಯಾಗಿ ಅವಕಾಶ ಮಾಡಿಕೊಡ್ಲಿಕ್ಕೆ ನಾನು ಕೇಳಿದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ನಾನು ಜನಸೇವೆ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ. ಕಳೆದ ಸುಮಾರು 15 ವರ್ಷಗಳಿಂದನೂ ಕೂಡ ನಾನು ನಿರಂತರವಾಗಿ ನನ್ನ ಕ್ಷೇತ್ರದಲ್ಲಿ ಇದ್ಕೊಂಡು ಪಕ್ಷ ಕಟ್ಟುವಂತ ಕೆಲಸ ಮಾಡಿದ್ದೀನಿ. ಮತ್ತೆ ಸಮಾಜ ಸೇವೆನೂ ಕೂಡ ನಮ್ಮ ಕೈಲಾದಂತ ಮಟ್ಟಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ನಮ್ಮ ಒಂದು ಮತದಾರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸುಮಾರು ವರ್ಷಗಳ ನಂತರ, ಸುಮಾರು 15-20 ವರ್ಷಗಳ ನಂತರ ಒಂದು ಅವಕಾಶ ಬಂದಿದೆ. ಸಾಮಾನ್ಯ ಒಂದು ಕ್ಷೇತ್ರದಲ್ಲಿ ನಮಗೊಂದು ಅವಕಾಶ ಬಂದಿರೋದ್ರಿಂದ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ ಖಂಡಿತವಾಗ್ಲೂ ನಾನು ನಮ್ಮೆಲ್ಲರ ಮತದಾರರು ಮತ್ತೆ ನಮ್ಮ ಮುಖಂಡರು ಏನಿದ್ದಾರೆ ಇವರೆಲ್ಲರ ಸಹಕಾರ ಮತ್ತೆ ಬೆಂಬಲದಿಂದ ಗೆದ್ದು ಖಂಡಿತವಾಗ್ಲೂ ನಾನು ಜೆಡಿಎಸ್ ಬಿಜೆಪಿ ಪಕ್ಷದಿಂದ ಗೆದ್ದು ಖಂಡಿತವಾಗ್ಲೂ ಒಂದು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸಿದ್ಧನಿದ್ದೀನಿ. ನಿಮಗೆ ಟಿಕೆಟ್ ಆಗ್ತದೆ, ಏನು ಅಭಿವೃದ್ಧಿ ಮಾಡ್ತೀರಾ ಸರ್? ಈಗಾಗಲೇ ತಮ್ಗೆ ಗೊತ್ತಿರೋ ಹಂಗೆ ನಮ್ಮ ಲೋಕಲ್ ಅಲ್ಲಿ ಅಂದ್ರೆ ನಮಗೆ ಏನು ಸುಮಾರು 10 ವರ್ಷದಿಂದ ಕೂಡ ಇಲ್ಲಿ ಪಟ್ಟಣ ಪಂಚಾಯಿತಿ ಆಗುತ್ತೆ ಅಂತ ಹೇಳಿ ನಮ್ಮಲ್ಲಿ ಮೆಂಬರ್ಗಳಿಲ್ಲದೆ, ಯಾವುದೇ ರೀತಿ ಆಡಳಿತ ಮಂಡಳಿ ಇಲ್ಲದೆ ಸಾಕಷ್ಟು ಅಭಿವೃದ್ಧಿಗೆ ನಾವು ಹಿಂದುಳಿದಿದ್ದೀವಿ. ಅದು ಮೂಲಭೂತ ಸೌಕರ್ಯಗಳು ಅಂದ್ರೆ ಈಗ ನೀರಿರ್ಬೋದು, ಅಥವಾ ವಿದ್ಯುತ್ ಅಲ್ಲಿ ಇರ್ಬೋದು, ಅಥವಾ ಒಳಚರಂಡಿಗಳಿರ್ಬೋದು, ಅಥವಾ ರಸ್ತೆಗಳಿರ್ಬೋದು, ಯಾವುದೂ ಕೂಡ ಇಲ್ಲಿ ಅಭಿವೃದ್ಧಿಗಳಾಗಿಲ್ಲ. ಈಗ ನಮಗೆ ಸದ್ಯಕ್ಕಾಗಿರ್ತಕ್ಕಂಥದ್ದು ವಾಟರ್ ಫಿಲ್ಟರ್ ಆಗಿರ್ತಕ್ಕಂಥದ್ದು ಬಿಟ್ರೆ ನಮಗೆ ಬೇರೆ ಯಾವ ಅಭಿವೃದ್ಧಿಗಳು ಆಗಿಲ್ಲ. ಹಾಗಾಗಿ ಅನೇಕ ಅಭಿವೃದ್ಧಿಗಳು ಹಾಗೆ ಪೆಂಡಿಂಗ್ ಇದಾವೆ. ಸೊ ಈ ನಮ್ಮ ಭಾಗದಲ್ಲಿ ಈಗಾಗಲೇ ಕೈಗಾರಿಕಾ ಪ್ರದೇಶ ಬಂದಿರೋದ್ರಿಂದ ಸಾಕಷ್ಟು ಅಂದ್ರೆ ಕಂಪನಿಗಳಲ್ಲಿ ಈಗ CSR ಫಂಡ್ಸ್ ಬರುತ್ತೆ. ಆ ಫಂಡ್ಸ್ ನ ಎಲ್ಲೆಲ್ಲೋ ಆಗ್ತಾ ಇದಾರೆ. ನಮ್ಮ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳಲ್ಲಾಗದೆ ಬೇರೆ ಬೇರೆ ಕಡೆ ಅವರು ಆಗ್ತಾ ಇದಾರೆ. ಸೊ ಅದನ್ನೇ ನಾವು ಬಳಸ್ಕೊಂಡು ಇಲ್ಲಿ ನಾವು ಅಭಿವೃದ್ಧಿ ಮಾಡಬೇಕಾಗ್ತದೆ. ಅದ್ರ ಜೊತೆನಲ್ಲಿ ನಮ್ಮ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳು, ಯಾಕೆಂತಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿರುವಂತವರಿಗೆ ಅನೇಕರಿಗೆ ಇವತ್ತು ಜಮೀನು ಹೋಗ್ತಾ ಇದೆ. ಈಗ ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಮನೆಗಳಲ್ಲಿ ಜಮೀನು ಹೋಗಿರೋದ್ರಿಂದ ಈಗ ಅವರಿಗೆ ಉದ್ಯೋಗಗಳು ಬೇಕು. ಸೊ ಹಾಗಾಗಿ ಉದ್ಯೋಗಗಳಿಗೆ ನಾವು ಮೊದಲನೇ ಒತ್ತು ಕೊಡ್ತೀವಿ, ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಅದಕ್ಕೆ ನಾವು ಒತ್ತು ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಅನುದಾನಗಳೇನಿದಾವೆ ಅದನ್ನ ನಾವು ಸಮರ್ಪಕವಾಗಿ ಬಳಸಿಕೊಂಡು ನಮ್ಮ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಯಾಕೆಂತಂದ್ರೆ ನಾವು ಜೆಡಿಎಸ್ ಬಿಜೆಪಿ ಮೈತ್ರಿ ಇರೋದ್ರಿಂದ ನಮ್ಮ ಪಕ್ಷದಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಆ ಆಕಾಂಕ್ಷಿಗಳಲ್ಲಿ ಯಾರಿಗೆ ಅವಕಾಶ ಮಾಡಿಕೊಟ್ರು ಕೂಡ ನಾವು ನಿಷ್ಠೆಯಿಂದ ನಾವು ಕೆಲಸ ಮಾಡಬೇಕಾಗ್ತದೆ. ನಿಮಗೆ ಟಿಕೆಟ್ ಆಗ್ತದೆ, ಏನು ಅಭಿವೃದ್ಧಿ ಮಾಡ್ತೀರಾ ಸರ್? ಈಗಾಗಲೇ ತಮ್ಗೆ ಗೊತ್ತಿರೋ ಹಂಗೆ ನಮ್ಮ ಲೋಕಲ್ ಅಲ್ಲಿ ಅಂದ್ರೆ ನಮಗೆ ಏನು ಸುಮಾರು 10 ವರ್ಷದಿಂದ ಕೂಡ ಇಲ್ಲಿ ಪಟ್ಟಣ ಪಂಚಾಯಿತಿ ಆಗುತ್ತೆ ಅಂತ ಹೇಳಿ ನಮ್ಮಲ್ಲಿ ಮೆಂಬರ್ಗಳಿಲ್ಲದೆ, ಯಾವುದೇ ರೀತಿ ಆಡಳಿತ ಮಂಡಳಿ ಇಲ್ಲದೆ ಸಾಕಷ್ಟು ಅಭಿವೃದ್ಧಿಗೆ ನಾವು ಹಿಂದುಳಿದಿದ್ದೀವಿ. ಅದು ಮೂಲಭೂತ ಸೌಕರ್ಯಗಳು ಅಂದ್ರೆ ಈಗ ನೀರಿರ್ಬೋದು, ಅಥವಾ ವಿದ್ಯುತ್ ಅಲ್ಲಿ ಇರ್ಬೋದು, ಅಥವಾ ಒಳಚರಂಡಿಗಳಿರ್ಬೋದು, ಅಥವಾ ರಸ್ತೆಗಳಿರ್ಬೋದು, ಯಾವುದೂ ಕೂಡ ಇಲ್ಲಿ ಅಭಿವೃದ್ಧಿಗಳಾಗಿಲ್ಲ. ಈಗ ನಮಗೆ ಸದ್ಯಕ್ಕಾಗಿರ್ತಕ್ಕಂಥದ್ದು ವಾಟರ್ ಫಿಲ್ಟರ್ ಆಗಿರ್ತಕ್ಕಂಥದ್ದು ಬಿಟ್ರೆ ನಮಗೆ ಬೇರೆ ಯಾವ ಅಭಿವೃದ್ಧಿಗಳು ಆಗಿಲ್ಲ. ಹಾಗಾಗಿ ಅನೇಕ ಅಭಿವೃದ್ಧಿಗಳು ಹಾಗೆ ಪೆಂಡಿಂಗ್ ಇದಾವೆ. ಸೊ ಈ ನಮ್ಮ ಭಾಗದಲ್ಲಿ ಈಗಾಗಲೇ ಕೈಗಾರಿಕಾ ಪ್ರದೇಶ ಬಂದಿರೋದ್ರಿಂದ ಸಾಕಷ್ಟು ಅಂದ್ರೆ ಕಂಪನಿಗಳಲ್ಲಿ ಈಗ CSR ಫಂಡ್ಸ್ ಬರುತ್ತೆ. ಆ ಫಂಡ್ಸ್ ನ ಎಲ್ಲೆಲ್ಲೋ ಆಗ್ತಾ ಇದಾರೆ. ನಮ್ಮ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳಲ್ಲಾಗದೆ ಬೇರೆ ಬೇರೆ ಕಡೆ ಅವರು ಆಗ್ತಾ ಇದಾರೆ. ಸೊ ಅದನ್ನೇ ನಾವು ಬಳಸ್ಕೊಂಡು ಇಲ್ಲಿ ನಾವು ಅಭಿವೃದ್ಧಿ ಮಾಡಬೇಕಾಗ್ತದೆ. ಅದ್ರ ಜೊತೆನಲ್ಲಿ ನಮ್ಮ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳು, ಯಾಕೆಂತಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿರುವಂತವರಿಗೆ ಅನೇಕರಿಗೆ ಇವತ್ತು ಜಮೀನು ಹೋಗ್ತಾ ಇದೆ.
ಈಗ ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಮನೆಗಳಲ್ಲಿ ಜಮೀನು ಹೋಗಿರೋದ್ರಿಂದ ಈಗ ಅವರಿಗೆ ಉದ್ಯೋಗಗಳು ಬೇಕು. ಸೊ ಹಾಗಾಗಿ ಉದ್ಯೋಗಗಳಿಗೆ ನಾವು ಮೊದಲನೇ ಒತ್ತು ಕೊಡ್ತೀವಿ, ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಅದಕ್ಕೆ ನಾವು ಒತ್ತು ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಬರತಕ್ಕಂಥ ಅನುದಾನಗಳೇನಿದಾವೆ ಅದನ್ನ ನಾವು ಸಮರ್ಪಕವಾಗಿ ಬಳಸಿಕೊಂಡು ನಮ್ಮ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.